ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ 4ನೇ ಕಂತಿನ ಹಣ ಇನ್ನೂ ಯಾರಿಗೂ ಸ್ಯಾಂಕ್ಷನ್ ಮಾಡಿಲ್ಲ. ಫ್ರೆಂಡ್ಸ್, ಸರ್ಕಾರದಿಂದ ಹಣ ಜಮಾ ಮಾಡಿಲ್ಲ. ಎಲ್ಲರೂ 31 ಡಿಸೆಂಬರ್ಗೆ ಸ್ಯಾಂಕ್ಷನ್ ಆಗುತ್ತೆ, ಹಣ ಬಂದೇ ಬರುತ್ತೆ ಅಂತ ಎಲ್ಲರೂ ವೆಯ್ಟ್ ಮಾಡ್ಕೊಂಡು ಕೂತಿದ್ರಿ. ಹಾಗೆ ಎಲ್ಲರೂ ತಮ್ಮ ಬ್ಯಾಂಕ್ ಅಕೌಂಟ್ನ ಚೆಕ್ ಮಾಡ್ತಿದ್ದೀರಾ. ಏನು ಇದು ಇಷ್ಟೊತ್ತಾದರೂ ಹಣ ಇನ್ನೂ ಬಂದಿಲ್ವಲ್ಲ, ಡಿಸೆಂಬರ್ 31ಕ್ಕೆ ಡೇಟ್ ಕೊಟ್ಟಿದ್ರು, ಸ್ಯಾಂಕ್ಷನ್ ಆಗುತ್ತೆ, ಜಮಾ ಆಗುತ್ತೆ ಎಲ್ಲರ ಬ್ಯಾಂಕ್ ಅಕೌಂಟ್ಗೂ ಅಂತ. ಆದರೂ ಇನ್ನೂ ಸ್ಯಾಂಕ್ಷನ್ ಆಗಿಲ್ವಲ್ಲಪ್ಪ, ಅಮೌಂಟ್ ಬರುತ್ತೋ ಬರಲ್ವೋ ಅಂತ ಎಲ್ಲ ಟೆನ್ಷನ್ ಮಾಡ್ಕೊಂಡು ಕೂತಿದ್ದಾರೆ ಫ್ರೆಂಡ್. ಆದರೆ ಇವತ್ತು ಹಣ ಬರುತ್ತೋ ಬರಲ್ವೋ ಅಂತ ಎಲ್ರಿಗೂ ಕನ್ಫ್ಯೂಷನ್ಸ್ ಇದೆ. ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆದ್ದರಿಂದ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಿದ್ದೀರಾ, ದಯವಿಟ್ಟು ಅಲ್ಲಿ ಬರ್ತಾರ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್, ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ಡಿಸೆಂಬರ್ 31ರಂದು ಗೃಹಲಕ್ಷ್ಮಿ ಯೋಜನೆಯ 4ನೇ ಕಂತಿನ ಹಣ ಜಮಾ ಮಾಡ್ತೀವಿ ಅಂತ ಅಪ್ಡೇಟ್ ಕೊಟ್ಟಿದ್ದರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಕೆಲವು ಕಾರಣಗಳಿಂದ, ಸಮಸ್ಯೆಗಳಿಂದ ಡಿಸೆಂಬರ್ 31ರಂದು ಹಣ ಸ್ಯಾಂಕ್ಷನ್ ಮಾಡಿಲ್ಲ ಫ್ರೆಂಡ್ಸ್. ಯಾಕೆ ಮಾಡಿಲ್ಲ ಅಂದರೆ ಕೆಲವು ಕಾರಣಗಳಿಂದ. ಹಾಗೆ ಮತ್ತು ಟ್ರಾನ್ಸಾಕ್ಷನ್ ಪ್ರೊಸೆಸ್ ಸ್ಟಾರ್ಟ್ ಮಾಡಿರಲಿಲ್ಲ, ಅವ್ರನ್ನ ಮಾಡಬೇಕಿತ್ತು. ಅದನ್ನು ಮಾಡಿದರೆ ಡಿಸೆಂಬರ್ 31ರಂದು ಎಲ್ಲರ ಬ್ಯಾಂಕ್ ಅಕೌಂಟ್ಗೂ ಜಮಾ ಆಗ್ತಿತ್ತು. ಟ್ರಾನ್ಸಾಕ್ಷನ್ ಪ್ರೊಸೆಸ್ ಸ್ಟಾರ್ಟ್ ಮಾಡದೇ ಇರೋ ಕಾರಣ ಯಾರಿಗೂ ಹಣ ಬಂದಿಲ್ಲ. ಯಾವ ಜಿಲ್ಲೆಯವ್ರಿಗೂ ಹಣ ಯಾರಿಗೂ ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ ಫ್ರೆಂಡ್. ಆದ್ದರಿಂದ ಎಲ್ಲರೂ ಯೋಚನೆ ಮಾಡ್ತಿದ್ರೆ, ಈಗ ಡಿಸೆಂಬರ್ 31 ಆಗೋಗಿದೆ, ಮತ್ತೆ ಯಾವಾಗ ಬರುತ್ತೆ ಅಂತ ಎಲ್ಲರೂ ಯೋಚನೆ ಮಾಡ್ತಿದ್ದಾರೆ. ಒಂದು ಡೇಟ್ ಕೊಟ್ಟಿದ್ದಾರೆ ಫ್ರೆಂಡ್ಸ್, ಈ ಡೇಟ್ಗಂತೂ ಕನ್ಫರ್ಮ್ ಆಗಿ ಬಂದೇ ಬರುತ್ತೆ. ಯಾರೂ ವರಿ ಮಾಡ್ಕೋಬೇಡಿ, ಭಯ ಪಡಬೇಡಿ, ಬಂದೇ ಬರುತ್ತೆ. ಏನಪ್ಪ ಡಿಸೆಂಬರ್ 31 ಕೊಟ್ಟಿದ್ರು ಬರಲಿಲ್ಲ, ಹಣ ಬರುತ್ತೋ ಬರಲ್ವ ಅಂತ ಏನೂ ಚಿಂತೆ ಮಾಡೋಕ್ಕೋಬೇಡಿ. ಜನವರಿ 10ನೇ ತಾರೀಕು ಒಳಗೆ ಡೇಟ್ ಕೊಟ್ಟಿದ್ದಾರೆ. ಜನವರಿ 10ರೊಳಗೆ, ನೆಕ್ಸ್ಟ್ ತಿಂಗಳ 10ರೊಳಗೆ ಎಲ್ಲರ ಬ್ಯಾಂಕ್ ಅಕೌಂಟ್ಗೂ ಬರುತ್ತೆ 4ನೇ ಕಂತಿನ ಹಣ. ಆದ್ದರಿಂದ ಯಾರು ದಯವಿಟ್ಟು ಯೋಚನೆ ಮಾಡಬೇಡಿ, ಹಣ ಬರುತ್ತೆ ಅಲ್ವ ಅಂತ. ಕನ್ಫರ್ಮಾಗಿ ಬಂದೇ ಬರುತ್ತೆ. ಏನೇನು ಪೆಂಡಿಂಗ್ ಅಮೌಂಟ್ ಇದೆ ಎಲ್ಲ ಬರುತ್ತೆ ಫ್ರೆಂಡ್. ಇದೇ ಥರ ನೋಟಿಫಿಕೇಷನ್ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ಕಮೆಂಟ್ ಬಾಕ್ಸಲ್ಲಿ 4ನೇ ಕಂತಿನ ಹಣ ಯಾರ್ಯಾರಿಗೆ ಬರುತ್ತೆ ಅವರೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.